ಮತ್ತೊಂದು ಬ್ಲಾಗಿಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಹೋಗ್ತಾ ಇರೋದು ಸೈಮಾ ಅವಾರ್ಡ್ಸ್ಗೆ. ಸೈಮಾ ಅವಾರ್ಡ್ಸ್ ಫಂಕ್ಷನ್ ಹೆಂಗಿದೆ ಅಂತ ನೋಡುವ. ಟಿಕೆಟ್ ಹುಡುಕ್ತಾ ಇದ್ದೆ, ಬಟ್ ಫ್ರೀಯಲ್ಲಿ ಸಿಕ್ತು. ನನಗೆ ಯಾರು ಸಿಕ್ಕಿದ್ದಾರೆ ನೋಡಿ, ಪಾಕಿಸ್ತಾನದ್ದು ಒಬ್ಬ ಫ್ರೆಂಡ್ ಸಿಕ್ಕಿದ್ರು. ಸೊ ಅವ್ರ ಜೊತೆ ಹೋಗ್ತಾ ಇರೋದು. ಸೊ ಅವ್ರ ಜೊತೆ ಹೋಗ್ತಾ ಇದ್ದೀನಿ. ನೋಡುವ ಯಾರೆಲ್ಲ ಸ್ಟಾರ್ಸ್ ನೋಡಲಿಕ್ಕೆ ಸಿಗ್ತಾರಂತ. ಲೆಟ್ಸ್ ಗೋ ಆ್ಯಂಡ್ ಎಂಜಾಯ್. ಏನೇ ಬೈ. ಸೊ ಮೆಟ್ರೋ ಬರ್ತಾ ಇದೆ, ನಾವು ಹತ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. 2 ಮೆಟ್ರೋ ಬಿಟ್ಟು 2 ಮೆಟ್ರೋ ಚೋಡ್ದಿ ಹಮ್ಲೋ. 3ನೇ ಮೆಟ್ರೋ ಸಿಗುತ್ತಂತ ನೋಡಿ. ರಶ್ ಇದೆ, ಸಿಕ್ಕಾಪಟ್ಟೆ ರಶ್ ಇದೆ ನೋಡಿ. ಗುಸಂಗೆ ಗುಸಂಗೆ ನೇನೇನು ಗುಸಂಗೆ ಗುಸ್ನ चाहिए नहीं तो नहीं होता है. ಹೋಗು ಗೈಸ್, ಲೆಟ್ಸ್ ಗೋ. ಗುಸು ಗುಸು ಗುಸು. ಮುಟ್ಟಿ ಆಯಿತು. ನಮ್ಮ ಸಿಕ್ಕಿದಂಥ ಫ್ರೆಂಡ್ ಇಲ್ಲಿದ್ದಾರೆ. ಇದರ ಸೆ ಸೌತ್ ಇಂಡಿಯನ್ ಇಂಟರ್ನ್ಯಾಷನಲ್ ಮೂವಿ ಅವಾರ್ಡ್ಸ್. ಸೊ ಯಾರೆಲ್ಲ ಆಡಿಯನ್ಸ್ ಇದ್ರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಹಿಂದಿಯಲ್ಲೂ ಸ್ವಲ್ಪ ಬಿಕ್ಸ್ ಇರುತ್ತೆ ಈ ಬ್ಲಾಗ್, ಇವತ್ತಿನ ಬ್ಲಾಗ್. ಯಾಕಂದರೆ ನನ್ನ ಜೊತೆ ಪಾಕಿಸ್ತಾನದ ಫ್ರೆಂಡ್ ಇದ್ದಾರೆ. ಸೊ ಯಾಕ್ರಿ ತುಂಬ ಜಗಳ ಮಾಡ್ತಾ ಇದ್ದೀರಾ ಇಂಡಿಯಾ ಪಾಕಿಸ್ತಾನ ಅಂತ? ಪಾಕಿಸ್ತಾನದವರು ಒಳ್ಳೆ ರೀತಿಯಲ್ಲೇ ಇದ್ದಾರೆ ನೋಡಿ ಇಲ್ಲಿ. ಸೊ ನೀವು ದುಬೈಯಲ್ಲಿ ಬಂದು ಪಾಕಿಸ್ತಾನವರನ್ನು ಮೀಟ್ ಮಾಡಿ, ಅವ್ರಿಗೆ ಗೊತ್ತಾಗುತ್ತೆ ತುಂಬ ಒಳ್ಳೆ ರೀತಿಯಲ್ಲೇ ಇದ್ದಾರೆ ಅವರು. कैसा भाई इंडियन कैसा है आपको दुबई में? Only politician is man. Our skin same, language same, everything is same. ಪಾರ್ಟಿಷನ್ ಮಾತ್ರ ಆಗಿರೋದು ಗೈಸ್. ತುಂಬಾ ಜನ ನಮ್ಮವ್ರು ಆ ಕಡೆ ಇದ್ದಾರೆ, ಅವರು ಈ ಕಡೆ ಇದ್ದಾರೆ. ಸೈಮಾಗೆ ಹೋಗ್ಬೇಕಂತ ಪ್ಲಾನ್ ಇತ್ತು, I ಬಟ್ get 2 tickets because I don't understand for this language, but I want to be grateful in my memory. ಡೆಫಿನೆಟ್ಲಿ ಇಟ್ ವಿಲ್ ಬಿ ಮೆಮರಿ. ಸೊ ಯಾಕಂದ್ರೆ ನಾನಿದ್ದೀನಲ್ವಾ. ಸೊ ಸೌತ್ ಇಂಡಿಯನ್ ಇವತ್ತು ನಾವು ಹೋಗ್ತಾ ಇರೋ ಶೋ ಕನ್ನಡ ಮತ್ತು ತೆಲುಗು. So guys, पहले मुझे बंदा मिल गया इंडिया से, तो मेट्रो पे था. मैंने बोला चल यार मेरे साथ ये सिनेमा दिखा के लाऊं. 2 टिकट ही एक ज़ाया हो जाएगी. भाई भी यूट्यूब पर है. तो भाई के लिए एक लाइक अपनी लैंग्वेज में यू वांट टू से ಎಲ್ರಿಗೂ ನಮಸ್ತೆ. ಎಲ್ಲರಿಗೂ ನನ್ನ ನಮಸ್ಕಾರ. ಮಾತಾಡ್ಸಲಿಕ್ಕೆ ಟ್ರೈ ಮಾಡಿದ್ವಿ, ಅವ್ರು ಮಾತಾಡಿದ್ರು, ನನಗೂ ತುಂಬ ಖುಷಿ ಆಯಿತು. ಕನ್ನಡದವರಾ? ನಮಸ್ತೆ. ಸೊ ನೋಡಿ, ಕನ್ನಡದವ್ರು ಸಿಕ್ಕಿದ್ದಾರೆ ನಮಗೆ. ಸೊ ಇವರು ಕೂಡ ಸೈಮಾಗೆ ಬಂದಿದ್ದಾರೆ ನೋಡಿ. ನಮ್ಮದಂತೂ ಪ್ಲ್ಯಾನ್ ಇರಲಿಲ್ಲ ಸೈಮಾಗೆ ಬರಲಿಕ್ಕೆ, ಬಟ್ ಸ್ಟಿಲ್ ಏನೋ ಬ್ರದರ್ ಇದ್ದು ಪುಣ್ಯದಿಂದ ಬಂದ್ವಿ. ಸೊ ಲೆಟ್ಸಿ ನಾವು ಅವರು ಸೆಲೆಬ್ರಿಟೀಸ್ ಬರ್ತಾರೆ, ಯಾರೆಲ್ಲ ಸಿಗ್ತಾರೆ ನೋಡಲಿಕ್ಕೆ ಅಂತ ನೋಡು. ನಾನಂತೂ ಎಕ್ಸೈಟ್ ಆಗಿದ್ದೀನಿ. ಸೊ ಲೆಟ್ಸಿ ಏನಾಗುತ್ತೆ. ಇಲ್ಲಿವರೆಗೆ ಯಾರಾದರೂ ಬಂದ್ರಾ? ಯಾರು ಬಂದಿಲ್ಲ, ಇವಾಗ ತಾನೇ ಬರಬೇಕು. ಸೊ ಯಾರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಫಸ್ಟ್ ಬರ್ಬೋದು? ನೋಡುವ ಯಾರು ಬರ್ತಾರಂತ. ಸೊ ಇಲ್ಲಿಂದ ಎಂಟ್ರ್ ಆಗಬೇಕು. ಸೊ ಅಲ್ಲಿಂದ ಎಂಟ್ರ್ ಆಗಬೇಕು. ಯಾರು ಎಂಟ್ರ್ ಆಗ್ತಾರೆ ಫಸ್ಟ್ ಅಂತ ನೋಡ್ರಪ್ಪ ಯಾರು ಬಂದಿದ್ದಾರೆ ಇಲ್ಲಿ. ಹಾಂ, బాలయ్య ఫ్యాన్ ಬಂದಿದ್ದಾರೆ. నమస్కారం, ఎలా ఉన్నారు? ఆహా, మేము బాగున్నాము. ಬಾಲಯ್ಯ ಫ್ಯಾನ್ ಬಂದಿದ್ದಾರೆ. ಸ್ಪೂಫ್ ವಿಡಿಯೋ ಎಲ್ಲ ಮಾಡ್ತಾರೆ ಬಾಲಯ್ಯ. ಸೊ ಇವಾಗ ತೆಲುಗು ಮತ್ತು ಕನ್ನಡ ಅಲ್ವಾ. ಸೊ ಬಾಲಯ್ಯ ನೋಡಲಿಕ್ಕೆ ಹೌದು ಬರ್ತಾರೆ. ನೀರು ಯಾರನ್ನು ನೋಡ್ಲಿಕ್ಕೆ ಬಂದಿದ್ದು? ಶಿವಣ್ಣ ನೋಡ್ಲಿಕ್ಕೆ ಬಂದಿದ್ದು. ಶಿವಣ್ಣ ಫ್ಯಾನ್ಸ್ ಇನ್ ದ ಹೌಸ್. ಸೊ ನಾನು ಇನ್ಕ್ಲೂಡಿಂಗ್ ಬಂದಿದ್ದೀನಿ ಶಿವಣ್ಣ ನೋಡಲಿಕ್ಕೆ. ಹೆಚ್ಚಿ ಶಿವಣ್ಣ ಬೇಗ ಬರ್ತಾರಾ, ಲೇಟ್ ಬರ್ತಾರಾ, ಎಂಟ್ರಿ ಲೇಟೆಸ್ಟ್ ಆಗಿರುತ್ತಾ ಅಂತ ನೋಡುವ. ಸೊ ಯಾರು ಬರ್ತಾರಂತ. ಮೀಡಿಯಾ ಇದೆ. ಮೀಡಿಯಾ ದರ್ಶನ ಬರಲಿಕ್ಕೆ ಆಗಲ್ಲ, ದರ್ಶನ್ ಸರ್ ಬರಲ್ಲ. ಸೊ ಮೀಡಿಯಾದವ್ರು ಬಂದಿದ್ದಾರೆ ನೋಡಿ. ಮೀಡಿಯಾದವ್ರು ಆಫೀಸ್ ಅವ್ರು ಬಂದಿಲ್ಲ ಬಿಡಿ, ನೀವಾದ್ರೂ ಬಂದ್ರಲ್ವಾ. ನಾವು ಸ್ವಲ್ಪ ಸೆಲೆಬ್ರಿಟೀಸ್ ನೋಡ್ತೀವಿ, ನೋಡ್ಬಿಟ್ಟು ಬರ್ತೀವಿ. ಸೊ ಇಲ್ಲಿ ನೋಡಿ, ಪಾಕಿಸ್ತಾನವರು ಸೈಮಾಗೆ ಬಂದು ಈ ರೀತಿ ಎಂಜಾಯ್ ಮಾಡ್ತಾ ಇದ್ದೀರಂದ್ರೆ ಕ್ರೇಜಿ ಬ್ರೋ, ಕ್ರೇಜಿ. ಶೌಟ್ ಔಟ್ ಫಾರ್ ಪಾಕ್ ಬ್ರೋ. ಓಕೆ, ಶೌಟ್ ಔಟ್ ಫಾರ್ ಪಾಕ್ ಬ್ರೋ. ಸೊ ನೋಡಿ ಸ್ವಲ್ಪ ಜಗಳ ಆಗ್ತಾ ಇದೆ, ಏನಂತ ಗೊತ್ತಾಗ್ತಾ ಇಲ್ಲ ನಮಗೂ.
ಸೊ ನಿಮ್ಗೆ ಇದ್ರಲ್ಲಿ ಕೇಳಿಸ್ತಾ ಇಲ್ಲ ಅಂದರೆ ಮತ್ತೆ ನಾನು ವಾಯ್ಸ್ ಓವರ್ ಕೊಟ್ಟು ಏನೆಲ್ಲ ಆಗ್ತಾಯಿದೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನೀವು ಜಸ್ಟ್ ನೋಡ್ತಾ ಹೋಗಿ ಎಲ್ಲೊಬ್ರು ಇದ್ದಾರೆ ನೋಡಿ. ಸೊ ಅವ್ರ ಹೆಸರು ಗೊತ್ತಿಲ್ಲ ನನಗೆ, ಅವ್ರ ಆ್ಯಂಕರ್ ಅನಿಸುತ್ತೆ, ಅವಾಗ ಬರ್ತಾ ಇರ್ತಾರಲ್ವ ಗೊತ್ತಿಲ್ಲ. ಸೊ ಗೈಸ್ ನೋಡಿ, ಶಿವಣ್ಣ ವಜ್ರಕಾಯಿ ಹೀರೋಯಿನ್ ಬಂದರು ನೋಡಿ, ಏನೋ ಹೆಸರಿದೆ ಬರ್ತಾ ಇಲ್ಲ ನನಗೆ. ಹಾಂ ನೋಡಿ ನೋಡಿ ಅವ್ರು ಬಂದರು ನೋಡಿ. ಯಾರಂತ ಗೊತ್ತಿದ್ರೆ ಕಮೆಂಟ್. ರಿಷಿ ಬಂದಿದ್ದಾರೆ ನೋಡಿ. ಮೂವಿಯಲ್ಲಿ ಎಲ್ಲ ಹೀರೋಯಿನ್ ಆಗಿರ್ತಾರೆ, ಗೊತ್ತಿಲ್ಲ ಅವ್ರ ಹೆಸರು, ಗೊತ್ತಿದ್ರೆ ಕಮೆಂಟ್ ಮಾಡಿ ಗೈಸ್. ಓ ರವಿಶಂಕರ್ ಅವರು ಬಂದಿದ್ದಾರೆ. ನಿನಗೆ ಪ್ರಮೋಷನ್ ಕೊಟ್ಟಿರೋದು ನಿನ್ನ ಡಿಪಾರ್ಟ್ಮೆಂಟ್, ಆದರೆ ಮಾಗಡಿ ರೋಡಿಗೆ ಪೋಸ್ಟಿಂಗ್ ಹಾಕ್ಸಿದ್ದು ನಾನು. ಬಂದರು ನೋಡಿ. ಕನ್ನಡ ಇಂಡಸ್ಟ್ರಿಯಲ್ಲಿ ವಿಲನಿಗೆ ಒಂದು ಬೆಲೆ ಇದೆ ಅಂತ ಹೇಳ್ಕೊಟ್ಟವ್ರೆ, ಅವರಲ್ಲಿ ತೋರಿಸದೆ ಬಿಡ್ತಿಲ್ಲ. ಬಂದರು ನೋಡಿ. ಸೊ ಗೊತ್ತಾಯ್ತಾ, ಅವ್ರು ಬಂದರು, ಅವ್ರದ್ದು ಎಂಟ್ರಿ ಆಯಿತು. ಯಾರೆಲ್ಲ ಬೇಕು ಅವ್ರನ್ನ ಮಾತ್ರ ತೋರಿಸ್ಬೋದು ನೋಡಿ. ಬಂದಿದ್ದಾರೆ ನೋಡಿ, ನಮ್ಮ ಜೊತೆ ಬ್ಲಾಗರ್ಸ್ ಇದ್ದಾರೆ ಇಲ್ಲಿ. ಸೊ ಇವರು ಬ್ಲಾಗ್ ಮಾಡ್ತಾ ಇದ್ದಾರೆ. ಸೊ ಎಲ್ಲ ತೋರಿಸಿ ಗೈಸ್, ನನಗೆ ಮಂಗಳೂರು ಅವ್ರು ಸಿಕ್ಕಿದ್ದಾರೆ. ಅಲ್ಲೇನಿಂದ ಬಂದಿದ್ದಾರೆ, ಜಸ್ಟ್ ಸೈಮಾ ನೋಡ್ಲಿಕ್ಕೆ ಅಂತ. ಏನು ಗೊತ್ತಿಲ್ಲ ನೋಡಿ ನೋಡಿ. ರಕ್ಷಿತ್ ಶೆಟ್ಟಿ, ರಿಷಬ್ ಶೆಟ್ಟಿ ಬರ್ತಾರಂತ ಹೇಳಿದ್ದೀನಿ, ನೋಡು ಅವರು ಇರ್ತಾರಂತ. ಇವಾಗ ನಮಗೆ ರೆಡ್ ಕಾರ್ಪೆಟಲ್ಲಿ ಸಿಕ್ಕಿದ್ರೆ ನೋಡುವ. ಸೊ ಹರಿಕೃಷ್ಣ ಅವರು ಬಂದರು, ನಾಗಭರ್ಣ ಅವರು ಬಂದರು, ನೋಡಿರ್ಬೋದು. ಇಲ್ಲ ಸೊ ಪ್ರಣೀತಾ ಅವರು ಬಂದಿದ್ದಾರೆ. ಪ್ರಣೀತಾ ಅವರು ಅಷ್ಟೆಲ್ಲ ಪುರ್ಸತ್ತಿಲ್ಲ ಮಾಡಿದ್ದಾರೆ. ಅವರನ್ನು ನೋಡಿದ್ರ ಡಬಲ್ ಸ್ಮಾರ್ಟ್ ಮೂವಿಯಲ್ಲಿ ಬಂದಿದ್ದಾರೆ ತೆಲುಗುವಲ್ಲಿ. ಅವರು ಸ್ನಾನ ಮಾಡಿದಾಗ ಒರೆಸಿಲ್ಲ, ಡೈರೆಕ್ಟ್ ಬಂದಿದ್ದಾರೆ. ಸೊ ನೋಡ್ರಿ. ಅವ್ರು ಬಂದಿದ್ದಾರಪ್ಪ. ರವಿ ಬಸೂರ್ ಅವರು ಬಂದಿದ್ದಾರೆ. ಸೊ ಇನ್ಸ್ಪೈರಿಂಗ್ ಸ್ಟೋರಿ ಗೈಸ್, ರವಿ ಬಸೂರ್ ಅವರು.
ಇವ್ರ ಜೊತೆ ನಮ್ಮ ಮಾತುಕತೆ ಆಯ್ತಿಲ್ಲ ನಾವು ಸ್ವಲ್ಪ ಮಾತಾಡಿದ್ವಿ ಇವ್ರ ಜೊತೆ. ಸೊ ಅವ್ರ ಜೊತೆ ನಾನು ಮಾತಾಡಿದೆ, ತುಂಬ ಇಷ್ಟ ಆಯಿತು ಅವರು. ಸೊ ಮಾತುಕತೆ ಎಲ್ಲ ಆಯಿತು, ಅವ್ರಿಗೊಂದು ಶೇಕ್ ಹ್ಯಾಂಡ್ ಕೊಟ್ಬಿಟ್ಟು ನಂದು ಚಾರ್ಜ್ ಮುಗಿತಾ ಇದೆ, ಬ್ಯಾಟ್ರಿ ಮುಗಿತಾ ಇದೆ. ಸೊ ನಾನು ಇಲ್ಲಿಂದ ಹೋಗ್ತೀನಿ ಇವಾಗ, ಆದಷ್ಟು ಟ್ರೈ ಮಾಡ್ತೀನಿ. ಯಾರಾದರೂ ಹೊಸಬ್ರು ಬಂದರೆ ಅವರನ್ನು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಗೈಸ್, ಕಂಡುಬಿಟ್ಟು ನೋಡ್ಕೊಂಬೇಡಿ ಯಾರು ಅಂತವರು. ಅರ್ಜುನ್ ರೆಡ್ಡಿ ಮೂವಿ ಮಾಡ್ತಾರಲ್ಲ, ನಿಮ್ಮ ನಿದ್ದೆಗೆಡ್ತಿದೆ ಡೈರೆಕ್ಟ್ರ್ ಇಲ್ಲಿದ್ದಾರೆ ನೋಡಿ ಗಾಯ್ಸ್. ಡಾಲಿ ಬರಲ್ಲ, ಡಾಲಿ ಬರಲ್ಲ. Selfie, please. Big fan. Nice to meet you. We have one fan selfie, please. Thank you so much. Nice to meet you. ಸೊ ನನಗಂತೂ ಗೊತ್ತಿಲ್ಲ ಗೈಸ್, ನಂದು ಮೊಬೈಲ್ ಚಾರ್ಜ್ ಮುಗಿತಾ ಇದೆ. ಸೊ ಎಂಟ್ರಿ ಒಂದು ತೋರಿಸ್ತೀನಿ, ಇನ್ಸೈಡಲ್ಲಿ ಹೆಂಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಅಷ್ಟೇ. ಅದು ಬಿಟ್ಟು ಬೇರೆ ಏನಿದೆ ಏನಿಲ್ಲ ನನಗೆ ಗೊತ್ತಿಲ್ಲ. ಸೊ ಲೆಟ್ಸಿ ಏನೆಲ್ಲ ಇದೆ ಅಂತ ಎಂಟ್ರಿ ಆಗುವ, ಆದಮೇಲೆ ನೋಡುವ. ಸೊ ಎಂಟ್ರಿ ಅಂತೂ ಆಯಿತು. ಬಸ್ಸೋ ಎಂಟ್ರಿ ಹೋಗ್ಯಾ. ಸೊ ಇಲ್ಲಿ ಜನ ಇದ್ದಾರೆ, ಏನಿದೆ ಏನಿಲ್ಲ ಅಂತೆಲ್ಲ ಗೊತ್ತಿಲ್ಲ ನನಗೆ. ಬಾಯ್ ಇದರ. ಸೊ ಇಲ್ಲಿ ಬ್ಯಾಂಡ್ ಹಾಕ್ತಾರೆ. ಸೊ ಥ್ಯಾಂಕ್ ಯು. ಸೊ ನಾವು ಹೋಗ್ತಾ ಇದ್ವಿ, ಇಲ್ಲಿ ಜನ ಇದ್ದಾರೆ ನೋಡಿ. ಹಾಯ್. ಸೊ ಇನ್ಸೈಡಲ್ಲಿ ಏನಿದೆ, ಶೋ ಸ್ಟಾರ್ಟ್ ಆಗಿದೆ, ಇದೆಲ್ಲ ನೋಡುವ. ಸೊ ಲೆಟ್ಸ್ ಸೀ. ಇದು ಶೋ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸೊ ಇಲ್ಲಿ ನೋಡ್ಬೋದು ನೀವು, ನಾವಲ್ಲಿ ಹೊರಗೆ ನೋಡ್ತಾ ಇದ್ವಿ ಯಾರಾದರೂ ಸ್ಟಾರ್ಸ್ ಬರ್ತಾ ಇದ್ದಾರಂತ. ಸೊ ಬಟ್ ಸ್ಟಾರ್ಸ್ ಇಲ್ಲ. ತುಂಬ ಜನ ಇದ್ದಾರೆ ಇಲ್ಲಿ ಅಂತೂ ನೋಡ್ಬೋದು. ಇಲ್ಲಿ VIP ಆ್ಯಕ್ಟರ್ಸ್ ಅವರೆಲ್ಲ ಇಲ್ಲಿದ್ದಾರೆ. ಸೊ ನಾವು ಸ್ವಲ್ಪ ಹಿಂದಿದ್ದೀವಿ, ಯಾಕಂದರೆ ನಮಗೆ ಫ್ರೀ ಸಿಕ್ಕಿದ್ದು ಗೈಸ್, ಟಿಕೆಟ್ ಫ್ರೀ. ಬಾಸ್ ಇಲ್ಲಿದ್ದಾರೆ, ಬಾಸು. ಹಾಯ್ ಬಾಸು, ಹೆಂಗಿದ್ದೀರಾ ಬಾಸು? क्या फील कर रहे हैं तुम? बहुत अच्छा, आई एम फीलिंग वेरी गुड. Very good. I don't know about them, but today is very great moment. That's why I'm here. Thank you so much, man, for you coming. So thank you so much for you. ನನಗೆ ಟಿಕೆಟ್ಸ್ ಕೊಟ್ಟಿರೋದು ಇವರು. That's true. A big salute to all our music directors. ಇಲ್ಲಿ ರಿಷಿ ಮತ್ತೆ ಇವ್ರು ಏನು ಮಾಡ್ತಾ ಇದ್ದಾರೆ ಅಂತ ಅನ್ಕೊಂಡ್ರೆ, ಹೋಸ್ಟ್ ಮಾಡ್ತಾ ಇದ್ದಾರೆ ಗೈಸ್ ಇವರು. ಅಲ್ವಾ ಹರಿ ಸರ್, ಹೋಗ್ತಿರಲ್ಲ ನನ್ನ ಮಾತನ್ನ, ಯಾಕೆಂದ್ರೆ ಮುಂದೆ ಹೋಸ್ಟ್ ಮಾಡ್ತಾ ಇದ್ದಾರೆ ಗೈಸ್. ಎಲ್ಲ ಟೈಪ್ ಆಫ್ ಆಡಿಯನ್ಸ್ ಕೂಡ ಮೆಚ್ಚಿಸ್ಬೇಕು. ಈ ವರ್ಷ ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಯಾರು ಆಗ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋಣ.
Can we request Sudeep to say a few words, please? One of the most popular awards show in South India. And I'm proud to say that CCL is one of the most potent event in the country. After IPL, this is the only event that has highest reach across the country with broadcast channels in 8 different languages. And we have been live on Doordarshan, Sony 10, ಎಲ್ಲರಿಗೂ ನಮಸ್ಕಾರ. Good evening and a big hello from ಸೊ ಗೈಸ್ ಸುದೀಪ್ ಅವರಿದ್ದಾರೆ Kannada ನೋಡಿ. film industry, number 1. We are also actors, just so you know, and every time we are presented just like cricketers, and we were having a great time behind the backstage speaking about it. And yeah, wherever you're, Brinda, thank you for planting this. Palashivana hegidini, I love you. That's it, Vishnu, nothing else. And I'm honored. It's a very different space I'm in right now, and I'm not used to this. Congrats to all the award winners, and Vishnu, thanks for making CCL happen. ಸೊ ಗೈಸ್ ನೋಡಿ, ಸುದೀಪ್ ಅವರಿದ್ದಾರೆ ನೋಡಿ, ಇಷ್ಟೇ ನೋಡೋಕ್ಕೆ ಸಿಕ್ಕಿದ್ದಷ್ಟೇ. ಸೊ ಗೈಸ್, ನನ್ನ ಕೈಯಲ್ಲಿ ಆದಷ್ಟು ನಾನು ತೋರ್ಸೋಕ್ಕೆ ಟ್ರೈ ಮಾಡಿದ್ದೀನಿ. ಸೊ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸೊ ಅವರು ಹೋದರು, ಪಾಕಿಸ್ತಾನದವರು ಹೋಗ್ತಾ ಇದ್ದಾರೆ ಅವರು. ಸೊ ನಾನು ಹೋಗ್ತಾ ಇದ್ದೀನಿ. ಸೊ ನನಗೆ ಬೋರ್ ಆಗ್ತಾ ಇದೆ ಗೈಸ್. ಸೊ ಫೈನಲಿ ಸಿ ದಿಸ್. ಸೊ ಸಾಯಿಮಾ ಹೋಗ್ಬಿಟ್ಟು ಬಂದ್ವಿ. ಲೆಟ್ಸ್ ಗೋ ಟು ಮೈ ರೂಮ್. ಬಟ್ ಎಲ್ಲರನ್ನ ಕವರ್ ಮಾಡೋಕ್ಕಾಗಿಲ್ಲ ನನ್ನ ಕೈಯಲ್ಲಿ. ಓಕೆ, ಸೊ ಯಾಕಂದರೆ ಶೋ ಸ್ಟಾರ್ಟ್ ಆಗಿತ್ತು, ಜನ ಬರುವಾಗ ತುಂಬ ಸೆಲೆಬ್ರಿಟೀಸ್, ದೊಡ್ಡ ದೊಡ್ಡ ಆ್ಯಕ್ಟ್ರೆಸ್ ಬರುವಾಗ ತುಂಬ ಲೇಟ್ ಆಗಿತ್ತು. ಸೊ ಸುದೀಪ್ ಅವರನ್ನು ಕವರ್ ಮಾಡೋಕ್ಕೆ ಟ್ರೈ ಮಾಡಿದೆ. ಸೊ ಆದಷ್ಟು ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ಬ್ಲಾಗ್. ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸೊ ಬಾಯ್ ಬಾಯ್.